ಹಾಯ್ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬರ್ಡ್ಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ಲಿಕತ್ತೀನಿ ಮದುವೆ ಮನೆ ಸ್ಟೈಲ್ ಉಪ್ಪಿಟ್ಟು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. 1 ಕಪ್ಪು ಉಪ್ಪಿಟ್ಟು ರವೆ ತೊಗೊಂಡಿನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು, 1 ಟೊಮ್ಯಾಟೊ, 1 ಈರುಳ್ಳಿ, 1 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿನಿ, ಸ್ವಲ್ಪ ಅವರೆಕಾಳು, ಸ್ವಲ್ಪ ಜಿಂಜರ್ ಪೇಸ್ಟು, 3-4 ಹಸಿಮೆಣಸಿನ್ಕಾಯಿ, 3-4 ಟೇಬಲ್ ಸ್ಪೂನಷ್ಟು ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಫ್ ಲೆಮನ್ ಕಟ್ ಮಾಡಿ ಇಟ್ಕೊಂಡಿನಿ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿನಿ. ಈ ಮದುವೆ ಮನೆ ಸ್ಟೈಲ್ ಉಪ್ಪಿಟ್ಟಿಗೆ ಒಂದು ಮಸಾಲೆ ಮಾಡಿ ಇಟ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಬೀಜ, 1-2 ಒಣಮೆಣಸಿನ್ಕಾಯಿ, 2 ಲವಂಗ, ಸ್ವಲ್ಪ ಚಕ್ಕೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿನಿ. ಫಸ್ಟ್ ನಾನು ಗೋಡಂಬಿನ ಫ್ರೈ ಮಾಡಿಕೊಂಡು ತಗೊಂಡು ಬಿಡ್ತೀನಿ. ಸ್ವಲ್ಪ ಲೈಟಾಗಿ ಕಲರ್ ಬರೋವರೆಗೂ ಹುರ್ಕೋರಿ ಸಾಕು. ಈಗ ಒಂದು ಬಾಣಲಿ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಡ್ಲಿಕತ್ತೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಕಟ್ ಮಾಡಿಟ್ಕೊಂಡಂತಹ ವೆಜಿಟೇಬಲ್ಸ್ನ ಹಾಕ್ಕೋತೀನಿ. ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಮಸಾಲೆ ಐಟಮ್ಸ್ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಮದುವೆ ಮನೆ ಅಥವಾ ಫಂಕ್ಷನಲ್ಲೆಲ್ಲ ಉಪ್ಪಿಟ್ಟು ಮಾಡಿರ್ತಾರಲ್ಲ, ಅದ್ರ ಟೇಸ್ಟ್ ಯಾಕೆ ಅಷ್ಟು ಚಲೋ ಇರ್ತದೆ ಅಂತಂದ್ರೆ ಇದು ಒಂದು ಸೀಕ್ರೆಟ್ ಮಸಾಲ ಅಂತ ಹೇಳಬಹುದು. ಈಗ ಒಂದು ಬಾಣಲಿ ಒಳಗೆ ಉಪ್ಪಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ. ನೀವು ಬೇಕಿದ್ರೆ ತುಪ್ಪ ಹಾಕಿನೂ ಹುರ್ಕೋಬಹುದು. ನಾವೆಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇವಾಗ ಮಸಾಲ ಹುರ್ಕೊಂಡಿದ್ವಿ ಅಲ್ಲ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಮಸಾಲೆಯನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು 30 ಸೆಕೆಂಡ್ ಬಿಟ್ಬಿಡ್ರಿ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಂದದ. ಇದಕ್ಕೆ ನೀರು ಹಾಕ್ಕೊಳ್ಲಿಕ್ಕತ್ತೀನಿ. 1 ಕಪ್ಪಿಗೆ 3 ಕಪ್ ನೀವು ನೀರು ಹಾಕ್ಕೊಂಡ್ರಿ ಅಂದರೆ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್. ನೀರು ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ರಿ. 1-2 ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ನೀರು ಚೆನ್ನಾಗಿ ಕುದ್ದಾದ್ಮೇಲೆ ರವೆ ಹಾಕ್ಕೋಬೇಕು. ನಾನು ಇವಾಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡ್ತೀನಿ. ನೀವು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಉಪ್ಪಿಟ್ಟು ಗಂಟಾಗಬಾರ್ದು. ದಯವಿಟ್ಟು ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂಬರುವ ವಿಡಿಯೋಗಳಲ್ಲಿ ಇದೇ ಥರ ಸಾಂಪ್ರದಾಯಿಕ ಅಡುಗೆಗಳನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಉಪ್ಪಿಟ್ಟು ರೆಡಿ ಆಗ್ತಿದ್ದಂತೆ ಲೆಮನ್ ಹಿಂಡ್ಕೊಳ್ಳಿಕತ್ತೀನಿ. ಒಂದು ಹಾಫ್ ಲೆಮನ್ ತೊಗೊಂಡಿದ್ದೆ ಅಲ್ಲ. ಮದುವೆ ಮನೆ ಸ್ಟೈಲ್ ಅಥವಾ ಫಂಕ್ಷನ್ನಲ್ಲಿ ಮಾಡೋ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ.